ನೋಡಿ, ಹಿಂದೂ ಮಹಿಳೆಯ ಕೊಲೆಗೆ ಶ್ರೀರಾಮ ಸೇನೆ ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ ನಡೀತಾ ಇರೋದು. ಕೊಲೆ ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅನ್ನೋದು ಆಗ್ರಹ. ಪರಾರಿಯಾದ ಆರೋಪಿ ಕೂಡಲೇ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ನೋಡಿ, ಪರಾರಿಯಾದ ಆರೋಪಿಯನ್ನ ರಫೀಕ್ನನ್ನ ಈಗ ಅರೆಸ್ಟ್ ಮಾಡಬೇಕು, ಕಠಿಣ ಕ್ರಮ ಆಗಬೇಕು. ಇಲ್ಲಿಯವರೆಗೂ ಕೊಲೆ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಮಹಿಳೆಯ ಕೊಲೆಗೆ ಶ್ರೀರಾಮ ಸೇನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಆ ಹೆಣ್ಮಗಳು ಮದುವೆ ಆಗಿದ್ದಳು, ಒಂದು ಮಗು ಇದೆ. ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಇನ್ನೂವರೆಗೆ ಆ ಕೊಲೆಗಾರರನ್ನು ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಅವರನ್ನು ಬಂಧನ ಮಾಡಿ ಎನ್ಕ್ವೈರಿ ಮಾಡಿದರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣವೇ ಹಿಂದೇಟು ಹಾಕುವಂಥ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರ್ದು. ನ್ಯಾಯ ಕಾನೂನು ಏನು ಹೇಳುತ್ತೆ ಅದನ್ನು ಪರಿಪಾಲನೆ ಮಾಡುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ನೂರಾರು ಜನ ಸೇರಿದಂಥ ಕಾರ್ಯಕರ್ತರನ್ನು ಇವತ್ತು ಬೇರೆ ಬೇರೆ ರೀತಿಯ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ನಡೀತಾ ಇದೆ. ನಾನು ಆ ಮದುವೆ ಆದಂಥ ರಂಜಿತಾ ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಮತ್ತು ಅವರ ತಂದೆ ತಾಯಿಗೆ, ಅವರ ಕುಟುಂಬಕ್ಕೆ ಸಮಾಧಾನವನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಆ ಬಾಡಿ ಹುಬ್ಬಳ್ಳಿಗೆ ಕಿಮ್ಸ್ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ತೊಗೊಂಡು ಹೋಗಿದ್ದಾರೆ ಅಂತನ್ನುವಂಥ ಸುದ್ದಿ ಬಂದಿದೆ. ನಾನು ಹೇಳೋದು, ಅವನ್ನ ಅರೆಸ್ಟ್ ಮಾಡುವವರೆಗೆ ಬಾಡಿಯನ್ನು ದಫನ ಮಾಡಬಾರದು, ಸಂಸ್ಕಾರ ಮಾಡಬಾರದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಬಂದು ಕಾಲ್ ಕೊಡುವಂಥ ಒಂದು ಹಂತದಲ್ಲಿದ್ದಾರೆ. ಅದಕ್ಕಿಂತ ಮುಂಚೆನೇ ಪೊಲೀಸ್ ಇಲಾಖೆ, ಕಾಂಗ್ರೆಸ್ನವರು ಈ ರೀತಿಯ ಇಲ್ಲಿ ಸಂಘದಲ್ಲಿ ನಿಮ್ಮ ಸಂಘದಲ್ಲಿ ಸೇರಿಸ್ಕೊಡ್ರಿ, ನಮ್ಮ ದುಡ್ಡು ಕೊಡ್ರಿ ಅಂತ ತಗೊಂಡು ಹೇಳಿ ಆ ದುಡ್ಡನ್ನು ಇವನು ಖಾಲಿ ಮಾಡಿದಾನ. ಅವಳದು ಯಾರಲ್ಲಿ ಮತ್ತೊಂದು ಹುಡುಗಿ, ಯಾವ್ದೋ ಲವ್ ಮಾಡೋ ಹುಡುಗಿಗೆ, ಅವಳು ಯಾರೋ ನಾಯಕರದ್ದು ಹುಡುಗಿ, ಅದನ್ನ ಅವ್ರ ಅಮೌಂಟ್ ಅವಳು ಏನಾಯ್ತು ಇವನಿಗೆ ಕೈ ಕೊಟ್ಟು ಅವಳು ಬೇರೆ ಹುಡುಗನ ಜೊತೆ ಮದುವೆ ಆಗೋದು. ಮದುವೆ ಆಗಿ ಹೋಗಿದ್ದಕ್ಕೆ ಈಗ ಮೇನ್ ಆ ಸಂಘದ ಅಧ್ಯಕ್ಷ ನಮ್ಮ ಹೆಂಡತಿ ಆಗಿದ್ದಕ್ಕೆ ಸಂಘದಲ್ಲಿ ಮೇಡಮ್ ನಮ್ಮ ಹೆಂಡತಿಗೆ ಫೋನ್ ಮಾಡ್ತಾ ಇದ್ರು ಪದೇ ಪದೇ, ಅಮೌಂಟ್ ತುಂಬ್ರಿ ಅಂತ ಹೇಳಿ. ತುಂಬದೇ ಇದ್ದಾಗ ಏನಂತಂದ್ರೆ, ನಾವು ನೀ ಕರ್ಕೊಂಡ್ ಬಂದಿದ್ಯಲ್ಲ ಇವಳಿಗೆ, ನೀನು ವಸೂಲಿ ಮಾಡ್ಕೊಡು ಅಂದಾಗ ಈ ವಿಚಾರಕ್ಕೆ ಅವ ಬಂದು ಹೋಗಿ ಮಾಡ್ತಿದ್ದ ಹೊರತು ಮತ್ತೆ ಈ ವಿಚಾರ ಯಾವ್ದು ಇಲ್ಲ. ಅಂದ್ರೆ ಅವ ಲವ್ ಮಾಡ್ತಾ ಇದ್ದ ಹುಡುಗಿ ಸಂಘದಲ್ಲಿ ಮೆಂಬರು. ಅವಳು ಸಾಲ ತಗೊಂಡು ಅವನೇ ಕೊಟ್ಟಿದ್ದಾಳೋ ಅವಳು ಖಾಲಿ ಮಾಡಿದಾಳೋ ಅದು ಗೊತ್ತಿಲ್ಲ. ನಮ್ಗೆ ಬಿಡದೇ ಇರೋ ವಿಚಾರ. ಅಲ್ಲ, ಇವಳೇ ನಮಗೆ ಇವನೇ ಪರಿಚಯ ಮಾಡಿದ್ದು. ಯಾವಾಗ? ಇದು ಒಂದು ವರ್ಷದಿಂದ. ಅದಾದ ನಂತರ ಈ ವಿಚಾರಕ್ಕೆ ಅವನು ಅವಳು ಎಲ್ಲಿ ಸಿಕ್ಕರು ನಾ ಫೋನ್ ಮಾಡ್ತೇನೆ, ಅಮ್ಮನ್ ಅವ್ರ ಮನೆ ಗೊತ್ತಾಗಿದೆ ಅಂದ್ಕೊಂಡು ಹೇಳಿ ನಮ್ಮನೆ ಹತ್ರ ಬಂದು ಹೋಗುದು ಮಾಡ್ತಾ ಇದ್ದ.
ಯಾಕಂದ್ರೆ ನೀನು ಅವಳಿಗೆ ಕರ್ಕೊಂಡ್ ಬಂದಿದ್ದೆ ಅಂತಂದ್ಮೇಲೆ ಆ ಸಾಲ ತುಂಬೋ ಜವಾಬ್ದಾರಿ ನಿಂದು ಅಂತ ಹೇಳಿದಾಗ ಆ ವಿಚಾರಕ್ಕೆ ಅವ್ನ್ ಮನೆ ಹತ್ರ ಬರ್ತಾ ಇದ್ದ. ಅದನ್ನ ಮಿಸ್ ಮಾಡ್ತಿದ್ದಾರೆ. ಹೀಗೆ ಇಲ್ಲಿ ಸಂಘದಲ್ಲಿ ನಿಮ್ ಸಂಘದಲ್ಲಿ ಸೇರಿಸ್ಕೊಳ್ರಿ, ನಮ್ಮ ದುಡ್ಡು ಕೊಡ್ರಿ ಅಂತ ತಗೊಂಡು ಹೇಳಿ ಆ ದುಡ್ಡನ್ನು ಇವನು ಖಾಲಿ ಮಾಡಿದಾನ. ಅವಳದು ಯಾರಲ್ಲಿ ಮತ್ತೊಂದು ಹುಡುಗಿ ಯಾವ್ದೋ ಲವ್ ಮಾಡೋ ಹುಡುಗಿಗೆ, ಅವಳು ಯಾರೋ ನಾಯಕರದ್ದು ಹುಡುಗಿ, ಅದನ್ನ ಅವ್ರ ಅಮೌಂಟ್ ಅವಳೇನಾಯ್ತು. ಎಸ್ ನೋಡಿ, ಗಮನಿಸ್ತಾ ಇದ್ದೀವಿ ಆ ರಂಜಿತಾಳ ಸಹೋದರ ಈ ವೀರಭದ್ರ ಮಾತಾಡ್ತಾ ಇರೋದು. ಸೊ ನನ್ನ ತಂಗಿಯ ಜೊತೆಗೆ ಆತ ಸಂಬಂಧದಲ್ಲಿದ್ದ ಅಂತ ಗೊತ್ತಾಗಿ ನಾನು ಆತನಿಗೆ ವಾರ್ನ್ ಕೂಡ ಮಾಡಿದ್ದೆ, ಇನ್ನೊಮ್ಮೆ ನಿಮ್ಮ ತಂಗಿ ತಂಟೆಗೆ ಬರಲ್ಲ ಅಂತ ಹೇಳಿ ಆತ ಹೇಳಿ ಹೋಗಿದ್ದ. ಆದರೂ ಕೂಡ ಈತ ನನ್ನ ತಂಗಿಯ ಹಿಂದೆನೇ ಬಿದ್ದಿದ್ದ, ಮದುವೆ ಆಗು ಅಂತ ಹೇಳಿ. ಸೊ ಈಗ ನೋಡಿದರೆ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದು ಅವ್ರ ಮನೆಯವರ ಆರೋಪ. ನಿಜಕ್ಕೂ ಬೇಸರದ ಸಂಗತಿ ಇದು. ಸೊ ಮದುವೆ ಆಗೋಕ್ಕೆ ಒಪ್ಪಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಕೊಲೆ ಮಾಡಿದ್ದಾನೆ, ಚಾಕುನಿಂದ ಕತ್ತು ಕೊಯ್ದಿದ್ದಾನೆ ಅಂತ ಅಂದರೆ ಆತ